54ನೇ ವರ್ಷದ ನಾಡದೇವಿ ನವರಾತ್ರಿ ಉತ್ಸವದ ಆಚರಣೆ 54ನೇ ವರ್ಷದ ನಾಡದೇವಿ ನವರಾತ್ರಿ ಉತ್ಸವದ ಅತಿ ವಿಜೃಂಭಣೆಯಿಂದ ಡೊಳ್ಳು ಡಿಜೆ ಸದ್ದು ಕುಂಭ ಹೊತ್ತಿದ ಮಹಿಳೆಯರು ನೋಡಲು ಎರಡು ಕಣ್ಣು ಸಾಲದು. ಈ ಸಂದರ್ಭದಲ್ಲಿ ಸಿಂದಗಿ ಶಾಸಕರಾದ ಅಶೋಕ್ ಮನಗೋಳಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿಜಯಪುರ ಜಿಲ್ಲೆಯ ಸಮಸ್ತ ಜಿಲ್ಲೆಯ ಭಕ್ತರು ನಾಡದೇವಿಯ ನವರಾತ್ರಿ ಉತ್ಸವದಲ್ಲಿ ಭಾಗಿಯಾಗಿದ್ದರು. ಇಂದಿನಿಂದ 22/9/2025 ರಿಂದ 2/10/2025 ವಿವಿಧ ಪೂಜೆಗಳು ನೆರವೇರಿಸಿದ್ದು ಹಾಗೂ ಕ್ರೀಡೆಗಳು ಆಡಿಸಲಾಗುವುದು. ನಾಗಠಾಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದೇವಾನಂದ ಚೌಹಾಣ ಹೇಳಿದರು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಪ್ರತಿ ವರ್ಷವೂ ವೈಭವಯುತವಾಗಿ ಅರ್ಥಪೂರ್ಣವಾಗಿ ಜರುಗಿಸಲಿರುವ 54ನೇ ವರ್ಷದ ಶ್ರೀ ನಾಡದೇವಿ ನವರಾತ್ರಿ ಉತ್ಸವದ ಸಂಪೂರ್ಣ ಶ್ರೇಯಸ್ಸು ದಿವಂಗತ ನಮ್ಮ ತಂದೆಯವರಾದ ಅಪಾರ ದೈವ ಭಕ್ತಿಯನ್ನ ಶ್ರೀ ಫಲಸಿಂಗ ನಾರಾಯಣ ಚೌಹಾಣ ಅವರಿಗೆ ಸಲ್ಲಬೇಕು ಎಂದು ಭಾಷಣದಲ್ಲಿ ಗಣ್ಯರು ಹೇಳಿದರು. ಸನ್ಮಾನ್ಯ ಶ್ರೀ ರಮೇಶ್ ಬೋಸನೂರ್ ಅವರು, ಹಾಗೆ ಕಾರ್ಯಕ್ರಮದಲ್ಲಿ ಪಿಡಿ ಅಧ್ಯಕ್ಷರಾಗಿರುವಂತಹ ಶ್ರೀ ಕನ್ನಾನ್ ಮುಸ್ರಿಫ್ ಅವರು, ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ನಾಡದೇವಿ ನವರಾತ್ರಿ ಉತ್ಸವದ ತುಂಬ ಮೆರವಣಿಗೆಗೆ ಸಾಂಕೇತಿಕವಾಗಿ ತಾವು 5 ಜನ ಮುತ್ತೈದರಿಗೆ ತಾವು ತುಂಬ ಮೇಳದ ಕುಂಭವನ್ನ ತಲೆ ಮೇಲೆ ಹೊರಿಸಲಿಕ್ಕೆ ತಮ್ಮಲ್ಲಿ ಕೇಳ್ತಾ, ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಕೇಳ್ಕೊತಾ ಇದ್ದೇವೆ. ಹಾಗೇನೆ ನಮ್ಮ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆಗೆ ಚಾಲನೆಯನ್ನು ನೀಡಲಿಕ್ಕೆ ಸನ್ಮಾನ್ಯ ಶ್ರೀ ಎಸ್ ಭೀಮಾನಾಯಕ ಮಾಜಿ ರಾಜ್ಯಾಧ್ಯಕ್ಷರು ಹಾಗೂ ಜನಪ್ರಿಯ ಮಾಜಿ ಶಾಸಕರು ಹರಿಬೊಮ್ಮನಹಳ್ಳಿ ಅವರಿಗೂ ಕೂಡ ದೇವಿಯ ಮೂರ್ತಿ ಹತ್ತಿರದಲ್ಲಿ ತಮಗೆ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ಚಾಲನೆ ನೀಡಲಿಕ್ಕೆ ವಿನಂತಿಸುತ್ತಾ ಈ ಒಂದು ಕಾರ್ಯಕ್ರಮ, ಈ ಉತ್ಸವದ ಉದ್ಘಾಟನಾ ಸಮಾರಂಭ. ನಾನು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಈ ಉತ್ಸವಕ್ಕೆ ಭಾಗವಹಿಸ್ತಾ ಇದ್ದೀನಿ. ಬಹಳ ಅದ್ದೂರಿಯಿಂದ ಅಭಿಮಾನ ತರುವಂತ ಕಾರ್ಯಕ್ರಮವನ್ನು ಈ ಊರಿನ ಮಹಾಜನತೆ ಇರ್ಬೋದು, ದೇವಾನಂದ ಕುಟುಂಬ ಚವಾಣದ ಎಲ್ಲ ಗರ್ವ ಸದಸ್ಯರಿರ್ಬೋದು, ಈ ಸಂಸ್ಥೆಯ ಎಲ್ಲ ಇವತ್ತು ಪದಾಧಿಕಾರಿಗಳಿರ್ಬೋದು, ಶಿಕ್ಷಕರಿಂದ ಇರ್ಬೋದು, ಇವರೆಲ್ಲರೂ ಸೇರಿ ಅತ್ಯಂತ ಅಭಿಮಾನದಿಂದ ಆಚರಿಸಿಕೊಂಡು ಬಂದಿದ್ದಾರೆ. ಮುಂದಿನ ತೀರ್ಮಾನಗಳಲ್ಲಿ ಈ ಕಾರ್ಯಕ್ರಮ ಇನ್ನೂ ಅದ್ದೂರಿಯಿಂದ ನಡೀಲಿ, ಆ ನಾಡ ದೇವತೆ ಈ ಭಾಗದ ಜನರಿಗೆ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ದೇವಿಯಲ್ಲಿ ಪ್ರಾರ್ಥಿಸಿ ನನ್ನ ಮಾತು ಇನ್ನೊಂದ್ಸರಿ ಈಗ ಗೌರ್ಮೆಂಟ್ ನಿಮ್ದೇ ಸರ್ಕಾರ ಈಗ ಜಾತಿ ಗಣತಿ ಇವತ್ತಿಂದ ಅದು ಸ್ಟಾರ್ಟ್ ಆಗತ್ತೆ. ಜಾತಿ ಗಣತಿ ಇವತ್ತು ಪ್ರಾರಂಭ ಆಗೈತಿ. 22ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಜಾತಿ ಗಣತಿ ಪ್ರಾರಂಭ ಆಗ್ತದ. ಆ ಜಾತಿ ಗಣತಿಯಲ್ಲಿ ಎಲ್ಲ ಸಮಾಜ ಎಲ್ಲ ವರ್ಗದವರು ಭಾಗವಹಿಸಿ ಇವತ್ತು ಸರ್ಕಾರದ ನಿಯಮಾವಳಿ ಪ್ರಕಾರ ಅವರು ಮುಂದಿನ ನಡೆಯನ್ನು ಅವರು ಇದು ಮಾಡ್ಬೇಕಂತೇಳಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇವೆ. ಮೊದಲಿಗೆ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ದಸರಾ ಹಬ್ಬ ಮೈಸೂರಿನಲ್ಲಿ ಮಾತ್ರ ನಡೀತದ, ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ ನಡೀತದ ಅಂತ ನಾವೆಲ್ಲ ಕೇಳಿದ್ವಿ. ಆದ್ರೆ ಅದಕ್ಕೆ ಸರಿಸಮಾನವಾಗಿ ಉತ್ತರ ಕರ್ನಾಟಕದಲ್ಲಿ ತಾಂಬಾ ಗ್ರಾಮದೊಳಗ ನಮ್ಮ ದೇವಾನಂದ್ ಚೌಹಾಣ್ ಅವರು, ರವಿಕುಮಾರ್ ಅವರ ಚೌಹಾಣ್ ಸಹೋದರರು, ಇಲ್ಲಿ ಉತ್ತರ ಕರ್ನಾಟಕದಲ್ಲೂ ಕೂಡ ಮೈಸೂರಿಗೆ ಸರಿಸಮಾನವಾದಂತಹ ದಸರಾ ದರ್ಬಾರವನ್ನು ಮಾಡಿ ಹಳ್ಳಿಯ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡೋದ್ರ ಜೊತೆಗೆ ಕೃಷಿ ಪಂಡಿತರಿಗೆ, ಸಾಧನೆ ಮಾಡಿದಂತಹ ಸಾಧಕರಿಗೆ, ಅದೇ ರೀತಿ ಸಮಾಜಕ್ಕೆ ಒಳ್ಳೆ ಮಾರ್ಗದರ್ಶನ ಮಾಡುವಂತ ಹಲವು ಕಾರ್ಯಗಳನ್ನ ಮಾಡ್ತಾ ಇರೋದು ಬಹಳ ಸ್ವಾಗತಾರ್ಹ. ಈ ಕಾರ್ಯಕ್ರಮ ನೀವೆಲ್ಲರೂ ಬನ್ನಿ, ತಾಯಿಯ ಸೇವೆಯನ್ನ ಮಾಡಿ ತಮ್ಮ ಜನ್ಮವನ್ನ ಪಾವನ ಮಾಡಿಕೊಳ್ಳ್ರಿ ಅನ್ನೋ ಮಾತುಗಳನ್ನ ಆಡುತ್ತೇವೆ. ಮತ್ತೆ ಸರ್, ಇಲ್ಲಿ ವೇದಿಕೆ ಮೇಲೆ ಈಗ ಆಶ್ರಮರಾಗಿದ್ರು ಅವರಿಗೆ ಇಷ್ಟ ಅದ್ದೂರಿಯಾಗಿ ಇದು ಮಾಡ್ತಾರೆ ಸರ್. ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ? ನಾವು 2 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ಹೋದ ವರ್ಷ, ಈ ವರ್ಷ ಪ್ರತಿ ವರ್ಷನೂ ಇಷ್ಟೇ ಅದ್ದೂರಿಯಾಗಿ ಇದ್ರಿಗೆ ಜೋರಾಗೆ ಮಾಡ್ತಾರ. ಈ ಸಾರಿ ಸ್ವಲ್ಪ ಮಳೆ ಬಂದಿರೋದ್ರಿಂದ ಸ್ವಲ್ಪ ರೈತರಿಗೆ ತೊಂದರೆ ಆಗಿರೋದ್ರಿಂದ ಅದ್ದೂರಿತನದೊಳಗೆ ಸ್ವಲ್ಪ ಕಮ್ಮಿ ಇದೆ. ಇಲ್ಲಾಂದ್ರೆ ಅದ್ದೂರಿ ಇನ್ನೂ ಜೋರಾಗಿ ಇರ್ತಿತ್ತು.
ಭಕ್ತರಿಗೆ ಸ್ವಲ್ಪ ತೊಂದರೆಯಲ್ಲಿರೋದ್ರಿಂದ ಸ್ವಲ್ಪ ಪ್ರಮಾಣದೊಳಗೆ ಉತ್ಸಾಹ ಕಮ್ಮಿ ಇದೆ. ಈ ಗ್ರಾಮಕ್ಕೆ ಶುಭ ಹಾರೈಸುವುದಾದ್ರೆ ಏನಂತ? ಇದು ಗ್ರಾಮ ಬಂತನಾಳ ಶಿವೆಗಳು ಕಟ್ಟಿರುವಂತ ಗ್ರಾಮ. ಇದು ತಾಂಬಾ ಗ್ರಾಮ ಅಂದ್ರೆ ತಾಂಬಾ ಗ್ರಾಮಕ್ಕೆ ಬಂತನಾಳ ಶಿವೆಗಳು ಅಂತಿದ್ರು. ಸ್ವರ್ಗದ ಕಟ್ಟ ಕಡೆ ಬಾಗಿಲು ಯಾವುದು ಅಂದ್ರೆ ತಾಂಬಾ ಅಂತ ಬಂತನಾಳದ ಸಂಗನಬ ಶಿವೆಗಳು ಹೇಳ್ತಿದ್ರು. ಅದೇ ರೀತಿ ಒಳಗ ಈ ಗ್ರಾಮಕ್ಕೆ ಯಾರು ಏನು ಮಾರ್ಗದರ್ಶನ ಮಾಡುವಂತ ಪ್ರಮೇಯನೇ ಇಲ್ಲ. ಇದು ಬಹಳ ಶೈಕ್ಷಣಿಕವಾಗಿ ಮುಂದುವರೆದಂತ ಗ್ರಾಮ, ಬಹಳಷ್ಟು ಗಲಾಟೆ ಗ್ರಾಮ, ಆರ್ಥಿಕವಾಗಿ ಆಗಲಿ ಸಾಂಸ್ಕೃತಿಕ ಆಗಲಿ ಬಹಳಷ್ಟು ಮುಂದುವರೆದ ಗ್ರಾಮ. ನಾವು ಹಾರೈಸುವುದಾದ್ರೆ ಈ ಗ್ರಾಮದೊಳಗಿರುವಂತ ಮಕ್ಕಳು ವಿದ್ಯಾವಂತರಾಗಲಿ, ದೇಶ ಪ್ರೇಮವನ್ನ ಬೆಳೆಸಿಕೊಳ್ಳಲಿ, ಇನ್ನಷ್ಟು ದೇಶಭಕ್ತಿ ಕಾರ್ಯಗಳು ನಡೆಯಲಿ ಅಂತ ಹಾರೈಸ್ತೀವಿ. ಮೊಟ್ಟ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಅತ್ಯಂತ ಗೌರವಪೂರ್ವಕವಾಗಿ ನಮಸ್ಕರಿಸಿ ಮತ್ತು ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿ, ಇವತ್ತು ತಾಂಬಾ ಗ್ರಾಮದಲ್ಲಿ ಅತ್ಯಂತ ವೈಭವವಾಗಿರ್ತಕ್ಕಂಥ ಜಾನಪದ ಕಲೆ ನೆಲೆ ಹಾಗೂ ಈ ತಾಂಬಾ ಗ್ರಾಮದ ವೈಭವಪೂರ್ಣವಾಗಿರ್ತಕ್ಕಂಥ ಒಂದು ದೇವಿಯ ಮೆರವಣಿಗೆದೊಂದಿಗೆ ಇವತ್ತು ಭಾಳಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮನ ನಡೀತಿರುತ್ತೆ. ಈ ಕಾರ್ಯಕ್ರಮಕ್ಕೆ ನೀವೇ ಸಾಕ್ಷಿ ಇದ್ದೀರಿ. ಇದರ ತಾತ್ಪರ್ಯ ಏನಂದರೆ, ಇವತ್ತು ಏನು ನಾಡದೇವಿ ಉತ್ಸವ ಇವತ್ತು ತಾಂಬಾದಲ್ಲಿ ನಡೆದಿರ್ತಕ್ಕಂಥದ್ದು 54ನೇ ವರ್ಷದ್ದು. ಈ 54 ವರ್ಷ ಈ ತಾಂಬಾ ಗ್ರಾಮದಲ್ಲಿ ನಡೆದುಕೊಂಡು ಬರಬೇಕಾಗಿದ್ರೆ ತಾಂಬಾ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಹಾಗೂ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲೇ ಇವತ್ತು ಈ ಜಾತ್ರೆ ನಡೀತಾ ಇದ್ದೀರಿ. ಇವತ್ತು ಈ ಒಂದು ಸಂದರ್ಭದಲ್ಲೇ ಈ ತಾಂಬಾ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನತೆಗೆ ನಾನು ಚಿರಋಣಿ ಕೂಡ ಸಲ್ಲಿಸಲು ಬಯಸ್ತೀನಿ ಮಾಧ್ಯಮದ ಮುಖಾಂತರ. ಅದೇ ರೀತಿಯಾಗಿ ಈಗ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮಲ್ಲಿ ಒಂದು ವಿನಂತಿ, ಯಾಕಂದರೆ ಗ್ರಾಮೀಣ ಮಟ್ಟದಲ್ಲೇ ಈ ಕಾರ್ಯಕ್ರಮ ಉತ್ತರ ಕರ್ನಾಟಕದ ದಸರಾ ಎಂಬ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥದ್ದು. ಹೀಗಾಗಿ ಇವತ್ತು ಮೈಸೂರಿನಲ್ಲಿ ಸರ್ಕಾರದ ಯೋಜನೆದೊಂದಿಗೆ ಆ ಮೈಸೂರು ದಸರಾ ನಡೀತದೆ. ಆದರೆ ತಾಂಬಾ ದಸರಾ ಹಂಗಿಲ್ಲ. ಇವತ್ತು ತಾಂಬಾ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಹಾಗೂ ಸಂಸ್ಥೆ ವತಿಯಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಈ ನಾಡದೇವಿ ಉತ್ಸವ ಇದು ಜನತೆಗೆ, ಎಲ್ಲ ಕರ್ನಾಟಕದ ಜನತೆಗೆ ಆರೋಗ್ಯ ಆಯುಷ್ಯ ಭಾಗ್ಯ ಕೊಟ್ಟು ತಾಯಿ ಸದಾ ಅವರಿಗೆ ಕರುಣಿಸಲಿ ಅಂತೇಳಿ ಮಾಧ್ಯಮದ ಮುಖಾಂತರ ನಾನು ಬೇಡ್ಕೊಳ್ತೇನೆ ಸರ್. ಕಾರ್ಯಕ್ರಮದಲ್ಲಿ ಯಾರ್ಯಾರು ಉಪಸ್ಥಿತಿದ್ದರು? ಈ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಸಿಂದಗಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗೌರವಾನ್ವಿತ ಅಶೋಕ್ ಮನಗೂಳಿ ಅಣ್ಣವರು ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಭೀಮಾ ನಾಯ್ಕ ಸಾಹೇಬರು, ಮಾಜಿ ಶಾಸಕರಾಗಿರ್ತಕ್ಕಂಥ ಬೂಸನೂರು ಸಾಹೇಬರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಕೂಡ ಭಾಗಿಯಾಗಿದ್ದರು ಮತ್ತು ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಭಾಗಿಯಾಗಿದ್ದರು. ಅದೇ ರೀತಿಯಾಗಿ ನಮ್ಮ ನಾಯ್ಕ ಸಾಹೇಬರು ಡಿ ಎಸ್ ಸಾಹೇಬ್ ನಾಯ್ಕ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಅದೇ ರೀತಿಯಾಗಿ ಪೂಜ್ಯರುಗಳಾಗಿರ್ತಕ್ಕಂಥ ಅಮೃತಾನಂದ ಸ್ವಾಮಿಗಳು, ಎಲ್ಲ ಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ವಿಶೇಷತೆ. ಇಂದಿನ ದಿವಸ 22/9/2025 ಈ ನಾಡದೇವಿ ನವರಾತ್ರಿ ದಸರಾ ಉತ್ಸವ ಈ ತಾಂಬಾ ಗ್ರಾಮದಲ್ಲಿ ನಡೀತಾ ಇದೆ. ಇವತ್ತು ಈ ವೇದಿಕೆ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ನಾಳೆ ಖೋಖೋ ಕಾರ್ಯಕ್ರಮ ಮತ್ತು ಮಹಿಳೆಯರಿಗಾಗಿ ಮತ್ತು ಇದರಿಗಾಗಿ ಕೋಲಾಟ ಕಾರ್ಯಕ್ರಮ ಇದೆ. ಅದರ ನಂತರ ಅಂತಾರಾಷ್ಟ್ರೀಯ ಖೋಖೋ ಮಟ್ಟದ ಲೇಡೀಸ್ ಆ್ಯಂಡ್ ಬಾಯ್ಸ್ ಖೋಖೋ ಪಂದ್ಯಾವಳಿ ಇದೆ. ಯಾಕಂದರೆ ಇಲ್ಲಿ ಹಳ್ಳಿಯ ಪ್ರತಿಭೆಗಳಾದ ಕೆಲವರು ಹಳ್ಳಿಯಲ್ಲಿ ಒಳ್ಳೆ ಪ್ರತಿಭೆ ಇರ್ತಾರೆ. ಅವರಿಗೆ ಒಳ್ಳೆ ಒಂದು ವೇದಿಕೆ ಮುಖಾಂತರ ಅವರಿಗೆ ಪ್ರೋತ್ಸಾಹ ಮತ್ತು ಅವರಿಗೆ ಅಂತಾರಾಷ್ಟ್ರೀಯದಲ್ಲಿ ಆಡುವಂಥದ್ದು ಒಂದು ನಾವು ಈ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿರ್ತೀವಿ ರೀ. ಮತ್ತು ಆನಂತರ ಬೆಂಗಳೂರು ಇದರಿಂದ ಒಂದು ಮ್ಯೂಸಿಕಲ್ ನೈಟ್ ಕಲೆ ಇದೆ. ಆನಂತರ ನೆಕ್ಸ್ಟ್ ಡೇ ಒಂದು ಕಬಡ್ಡಿ ಪಂದ್ಯಾವಳಿ ಓಪನಿಂಗ್ ಇದೆ ಮತ್ತು ಹಳ್ಳಿಯ ಇದರಲ್ಲಿ ಒಂದು ತೆರೆಬಂಡೆ ಕಾರ್ಯಕ್ರಮ ಕೂಡ ಇದೆ.
ಅನೇಕ ಜಿಲ್ಲೆಗಳಿಂದ ಅನೇಕ ಎತ್ತುಗಳು ಮತ್ತು ಜನರು ಕೂಡ ಇದರಲ್ಲಿ ಭಾಗವಹಿಸಿಕೊಂಡಿರ್ತಾರೆ. ಮತ್ತು ಅದರ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲೇಡೀಸ್ ಕಬಡ್ಡಿ ಮತ್ತು ಬಾಯ್ಸ್ ಕಬಡ್ಡಿ ಎರಡೂ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಲಾಸ್ಟ್ ಟೈಮ್ ನಮ್ಮ ಇಲ್ಲಿ ಆಡಿದಂಥ ಒಬ್ಬ ಪ್ರತಿಭೆ ಈಗ ಪ್ರೋ ಕಬಡ್ಡಿ ಬೆಂಗಳೂರಲ್ಲಿ ಆಡ್ತಾ ಇದ್ದಾನೆ, ಸಿಂದಗಿ ಕ್ರೀಡಾಪಟು. ಇಂಥ ಒಳ್ಳೆಯ ಒಂದು ವೇದಿಕೆಯನ್ನು ನಾವು ಮಾಡಿಕೊಂಡಿರ್ತೇವೆ. ಮತ್ತು ಅದರ ನಂತರ ಲಾಸ್ಟಿಗೆ ನಾವು ಚಿತ್ತರದ ಮಧ್ಯಾಹ್ನ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ ರೀತಿ ನಾವು ಇಲ್ಲಿ ಹಳ್ಳಿಯಲ್ಲಿ ಇರುವಂಥ ಕೆಲವೊಂದು ಕಲೆಗಳು ಅದನ್ನು ವೇದಿಕೆ ಮುಖಾಂತರ ಜನರಿಗೆ ತೋರಿಸುವ ಮುಖಾಂತರ ಒಂದು ವೇದಿಕೆ ಕೂಡ ನಾವು ಇಲ್ಲಿ ಮಾಡಿಕೊಂಡಿದ್ದೇವೆ. ಅದರಿಂದ ಈ ನಾಡದೇವಿ ಉತ್ಸವಕ್ಕೆ ಎಲ್ಲ ಜನರು ಕೂಡ ನಮಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆಯನ್ನು ಕೂಡ ಮಾಡುತ್ತಿದ್ದಾರೆ. ಈ ಕಾರ್ಯಕ್ರಮ ತಮ್ಮೆಲ್ಲರ ಇದರಿಂದ ಒಳ್ಳೆಯ ಹೆಸರನ್ನು ಕೂಡ ಮಾಡಿದೆ. ಮುಂದಿನ ದಿನಮಾನಗಳಲ್ಲಿ ಇದು ಒಳ್ಳೆಯ ಒಂದು ಮೈಸೂರು ದಸರಾಗೆ ಒಂದು ಸ್ಪರ್ಧೆ ಕೊಡುವಂಥ ಕಾರ್ಯಕ್ರಮಗಳು ಇಲ್ಲಿ ಹಮ್ಮಿಕೊಳ್ಳಲು ನಾವೆಲ್ಲ ಜನರ ಮುಖಾಂತರ ಈಗಾಗಲೇ ಒಂದು ಯೋಜನೆ ಕೂಡ ಮಾಡಿಕೊಂಡಿದ್ದೇವೆ. ಅದೇ ಇದು ನಾವು ಎಲ್ಲ ಜನರ ಪ್ರೋತ್ಸಾಹ ಮತ್ತು ನಮ್ಮ ಸಂಸ್ಥೆ ಹಾಗೂ ಕೆಲವು ಸಂಘಗಳ ಮುಖಾಂತರ ಈ ದಸರೆಯನ್ನು ಮಾಡುತ್ತಾ ಬಂದಿದ್ದೇವೆ. ಆದ್ದರಿಂದ ಈ ಕಾರ್ಯಕ್ರಮ ಜನರಿಗೆ ಒಂದು ಒಳ್ಳೆಯ ಮನೋರಂಜನೆ ಮತ್ತು ಒಳ್ಳೆಯ ಆಟಗಾರರಿಗೆ ಒಂದು ವೇದಿಕೆಯಾಗಿದೆ ಅಂತ ಹೇಳಿ ನಾವೊಂದು ಮಾತನ್ನು ಮುಗಿಸುತ್ತೇವೆ. ಸರ್, ಇಲ್ಲಿ ಕೇವಲ ವಿಜಯಪುರ ಡಿಸ್ಟ್ರಿಕ್ಟ್ ಕ್ರೀಡಾಪಟುಗಳು ಆಮೇಲೆ ಇಲ್ಲ, ಈ ಭಾಗವಹಿಸಕತ್ತಾರೋ ಅಥವಾ ಬೇರೆ ಜಿಲ್ಲೆಯಿಂದನೂ ಕರ್ಸಿದ್ರು? ಇಲ್ಲಿ ಕರ್ನಾಟಕದಲ್ಲಿ ಇರುವಂತ ಎಲ್ಲ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಬರ್ತಾ ಇರ್ತಾರೆ. ಕಂಪಲ್ಸರಿ ಜಿಲ್ಲೆಯಿಂದ 1-2 ಟೀಮ್ಗಳು ಬರ್ತಾ ಇರುತ್ತೆ. ಖೋಖೋನಲ್ಲಿ, ಕಬಡ್ಡಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತೆ. ಅಂದರೆ ಹರಿಯಾಣ, ಬಾಂಬೆ, ಛತ್ತೀಸ್ಗಢ, ಮುಂಬೈ ಇಂಥ 28 ರಾಜ್ಯಗಳು ಭಾಗವಹಿಸಿದ್ದೇವೆ ಈ ಸಲ. ಇಂಥ ಹೊರಗಿನ ಎಲ್ಲ ಟೀಮುಗಳು ಕೂಡ ಬಂದು ಆಡುವಂಥದ್ದು ವೇದಿಕೆ ಆಗಿದೆ. ನಿಮ್ಮ ಅತಿಗೆಯವರಿಗೆ ಪ್ರಶಸ್ತಿ ಲಭಿಸಿದೆ. ಹಾಂ ಮೇಡಮ್, ತುಂಬ ಖುಷಿಯಾಗಿದೆ. ಅವರು ರಾಜಕೀಯ ಮಟ್ಟದಲ್ಲಿ ಹಾಗೂ ಸಾಮಾಜಿಕ ಸೇವೆಯಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಹೆಸರನ್ನು ಗುರುತಿಸಿ ಈ ಪರಿಸ್ಥಿತಿಯನ್ನು ನೀಡಿದ್ದಾರೆ. ಅವರಿಗೆ ಮಹಿಳಾ ಇದ್ರದ್ದು ಸುವರ್ಣ ಸಾಧಿಕೆ ಅಂತ. ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ನಾಡ ಹಬ್ಬ ಪ್ರಥಮವಾಗಿ ತಾಯಿ ಚಾಮುಂಡಿಗೆ ಭಕ್ತಿಪೂರ್ವಕವಾದಂತ ಒಂದು ನಮನಗಳನ್ನು ಸಲ್ಲಿಸಕ್ಕೆ ಬಯಸ್ತೇನೆ. ನಮ್ಮ ಭವ್ಯ ಭಾರತದ ಒಂದು ಇತಿಹಾಸದಲ್ಲಿ, ಇಡೀ ಭಾರತ ದೇಶದಲ್ಲಿ ಬಹಳ ದೊಡ್ಡ ಹಬ್ಬ ಇದು ನಮ್ಮ ದಸರಾ ಹಬ್ಬ. ದಸರಾ ಹಬ್ಬವನ್ನ ಪ್ರಾರಂಭ ಮಾಡಿದ್ದು ನಮ್ಮ ಹಂಪಿಯ ಅರಸರು, ಹಂಪಿಯ ವಿಜಯನಗರ ಅರಸರು ಪ್ರಾರಂಭ ಮಾಡಿದ್ದು. ಅದಾದ ನಂತರ ಇವತ್ತು ಏನು ಮೈಸೂರಿನಲ್ಲಿ ಪ್ರತಿ ವರ್ಷ ಬಹಳಷ್ಟು ವಿಜೃಂಭಣೆಯಿಂದ ಇವತ್ತು ನಾಡ ಹಬ್ಬ ದಸರಾವನ್ನ ನಡೀತಾ ಇದೆ. ಸೊ ಈ ಭಾಗದಲ್ಲಿ, ನಮ್ಮ ಉತ್ತರ ಕರ್ನಾಟಕ ಈ ಭಾಗದಲ್ಲಿ ತಾಂಬಾ ಗ್ರಾಮದಲ್ಲಿ ಏನು ನಮ್ಮ ಹಿರಿಯರು ಆದಂತ ನಮ್ಮ ಮಾವನರಾದಂತ ಫೂಲ್ ಸಿಂಗ್ ರಾಠೋಡ್ ಅವರು ಪ್ರಾರಂಭ ಮಾಡಿದಂತ ಈ ಒಂದು ನಾಡ ಹಬ್ಬ ನವರಾತ್ರಿಯ ಅಂಗವಾಗಿ ಸತತವಾಗಿ 9 ದಿನದಿಂದ 10 ದಿನಗಳ ಕಾಲ ಒಂದು ಹಂಪಿ ನಮ್ಮ ದಸರಾ ಉತ್ಸವದ ಮಾದರಿಯಲ್ಲಿ 9 ದಿನಗಳ ಕಾಲ ಯಾವ ರೀತಿ ನಾವು ಮೈಸೂರಲ್ಲಿ ದಸರಾ ಹಬ್ಬವನ್ನ ನಾವು ನೋಡ್ತೀವಿ, ಅದೇ ರೀತಿ ಇವತ್ತು ಈ ಭಾಗದ ಮಾಜಿ ಶಾಸಕರು ಆದಂತ ದೇವಾನಂದ್ ಚೌಹಾಣ್ ಅವರು ಮತ್ತು ರವಿ ಚೌಹಾಣ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಗ್ರಾಮದಲ್ಲಿ ಇವತ್ತು ನಾಡ ಹಬ್ಬವನ್ನ ಪ್ರಾರಂಭವಾಗಿದ್ದು ಈ ಭಾಗದ ಜನರಿಗೆ ಬಹಳಷ್ಟು ಖುಷಿ ತಂದಂತ ವಿಚಾರ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದ್ರೆ ಈ ಭಾಗದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಯ ಮೂಲಕ ಲಕ್ಷಾಂತರ ಜನರಿಗೆ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಇವತ್ತು ನಾಡ ಹಬ್ಬವನ್ನ ಈ ಭಾಗದ ಜನ ಮೈಸೂರಿಗೆ ಹೋಗಿ ನೋಡೋದು ಬೇಡ, ನಮ್ಮ ತಾಂಬಾ ಗ್ರಾಮದಲ್ಲಿ ನೋಡುವಂತ ಕೆಲಸಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಭಾಗದಲ್ಲಿ ದೇವಾನಂದ್ ಚೌಹಾಣ್ ಅವರು, ರವಿ ಚೌಹಾಣ್ ಅವರು ಇವತ್ತು ಸಮಾಜ ಸೇವೆ ಮಾಡೋದ್ರ ಜೊತೆಗೆ ಇವತ್ತು ದೇವಿಯ ಒಂದು ಸೇವೆ ಮಾಡ್ತಕ್ಕಂತ ಕಾರ್ಯಕ್ರಮಗಳನ್ನ ಮತ್ತು ಈ ಭಾಗದ ಜನರಿಗೆ 9 ದಿನಗಳ ಕಾಲ ನಾಡ ಹಬ್ಬದ ಒಂದು ಆಶೀರ್ವಾದವನ್ನ ಪಡೆಯುವಂತ ಒಂದು
ಅವಕಾಶವನ್ನ ಇವತ್ತು ಆ ಕುಟುಂಬ, ಚವ್ಹಾಣ್ ಕುಟುಂಬ ಕೊಟ್ಟಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸರ್, ನೀವು ಎಷ್ಟು ವರ್ಷಗಳಿಂದ ಈ ಉತ್ಸವದೊಳಗೆ ಭಾಗವಹಿಸ್ತಾ ಇದ್ದೀರಿ? ಇಲ್ಲಿಗೆ ನಾನು ಈ ವರ್ಷದ ಪ್ರಥಮವಾಗಿ ಮೊದಲನೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ನಾನು ಕೇಳಿದ್ದೆ, ಸೊ ನಮ್ಮ ದೇವಾನಂದ್ ಚವ್ಹಾಣ್ ಅವರು, ರವಿ ಚವ್ಹಾಣ್ ಅವರು ಸತತವಾಗಿ ಅವರ ತಂದೆಯವರು ಕೊಟ್ಟಂತ ದಾರಿಯಲ್ಲೇ ಇವತ್ತೇನು ಕುಲ್ಸಿಂಗ್ ರಾಠೋಡ್ ಅವರು ಪ್ರಾರಂಭ ಮಾಡಿದಂತ ಈ ಒಂದು ನಾಡ ಹಬ್ಬ ಕಾರ್ಯಕ್ರಮ ಇವತ್ತು ಸತತವಾಗಿ ಇವರು 25 ವರ್ಷದಿಂದ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾನು ಕೇಳ್ತಾ ಇದ್ದೆ, ಸೊ ನನಗೆ ಈ ವರ್ಷ ಈ ಒಂದು ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ಮೂಲಕ ಕುಟುಂಬಕ್ಕೆ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನು ಕೂಡ ಸಲ್ಲಿಸಕ್ಕೆ ಬಯಸ್ತೀನಿ. ಸರ್, ಈ ಕುಟುಂಬಕ್ಕೂ ಮತ್ತು ಈ ಗ್ರಾಮದ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನಂದ್ರೆ ಇವತ್ತು ಕುಲ್ಸಿಂಗ್ ರಾಠೋಡ್ ಅವರು ಹಿಂದೆ ಏನ್ ಪ್ರಾರಂಭ ಮಾಡಿದಂತ ಈ ಉತ್ಸವ ಇವತ್ತು ನಮ್ಮ ನಾಗಠಾಣ ಕ್ಷೇತ್ರದ ಮಾಜಿ ಶಾಸಕರಾದಂತಹ ದೇವಾನಂದ್ ಚವ್ಹಾಣ್ ಅವರು ಮತ್ತು ರವಿ ಚವ್ಹಾಣ್ ಅವರು ಈ ಭಾಗದ ಜನರು ಏನು ಈ 9 ದಿನಗಳ ಕಾಲ ಇವತ್ತು ನಡೆಯುವಂತ ಈ ಉತ್ಸವದಲ್ಲಿ ದಸರಾ ಮಾದರಿಯಲ್ಲಿ ಇವತ್ತು ದೇವಿಯ ಆರಾಧನೆ ಮತ್ತು ದೇವಿಯ ಆಶೀರ್ವಾದ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಭಾಗದ ಜನರು ಕೂಡ ಅವರು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ. ಸೊ ಹಾಗಾಗಿ ಈ ಭಾಗದ ಜನರು ಕೂಡ ಅವರಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ಲಿ ಅಂತ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಒಂದು 54ನೇ ನಾಡದೇವಿ ಉತ್ಸವದ ಅಂಗವಾಗಿ ಇವತ್ತೇನು ಜರುಗ್ತಾ ಇದೆ, ಒಂದು ಅದ್ಧೂರಿಯಾದಂಥ ಒಂದು ಮೈಸೂರು ದಸರಾ ಅಂತ ಹೇಳಿ ಏನು ಖ್ಯಾತಿಯಾದಂಥ ಉತ್ತರ ಕರ್ನಾಟಕದಲ್ಲಿ ಇಂಡಿ ತಾಲೂಕಿನ ಒಂದು ತಾಂಬಾ ಗ್ರಾಮದಲ್ಲಿ ವಿಶೇಷವಾದಂಥ ಒಂದು ಇದು ನಾಡದೇವಿ ಉತ್ಸವದಲ್ಲಿ ಎಲ್ಲ ಕಲಾ ತಂಡಗಳು ರೀ, ಯಾಕಂತಂದರೆ ಕರ್ನಾಟಕದಲ್ಲಿ ಅಷ್ಟೇ ನಾವು ಗುರುತಿಸುವುದಲ್ಲದೆ ಇನ್ನಿತರ ಸ್ಟೇಟ್ಗಳಿಂದ ಕೂಡ ಎಲ್ಲ ಕಲಾವಿದರು, ಯಾಕಂತಂದ್ರೆ ಈ ನವಿಲು ಕುಣಿತ ಆಗಿರ್ಬೋದು, ಚಾನ್ಸ್ ಪದಕ ಆಗಿರ್ಬೋದು, ಭರತನಾಟ್ಯಗಳಾಗಿರ್ಬೋದು, ಈ ಒಂದು ಎಲ್ಲ ಮಹಿಳೆಯರಿಗೂ ಇನ್ನೊಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆ ಕಳಿಸ್ಬೇಕಾದ್ರೆ ಬಹಳಷ್ಟು ಯೋಚನೆ ಕೂಡ ಮಾಡ್ತಾರೆ. ಆದರೆ ಇಲ್ಲಿ ಬರಬೇಕಾದ್ರೆ ಇಲ್ಲಿ ಒಂದು ಅವ್ರ ಮೇಲೆ ಇರುವಂಥ ಒಂದು ಕಾಳಜಿ ಇರ್ಬೋದಾಗಿರ್ಬೋದು, ನಾವು ಅವ್ರಿಗೆ ನೋಡ್ಕೊಳ್ಳುವಂಥ ರೀತಿ ಆಗಿರ್ಬೋದು, ಅದೇ ರೀತಿ ಇದು ಒಂದು ಫಸ್ಟ್ ಟೈಮ್ ಅಲ್ರಿ ಅವ್ರು ಬರ್ತಾ ಇರೋದು. ಇವಾಗ ಸತತ 20 ವರ್ಷಗಳಿಂದ ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ. ಕಬಡ್ಡಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ಇನ್ನಿತರ ವಾಲಿಬಾಲ್ ಆಗಿರ್ಬೋದು, ಈ ಯಾವುದೇ ಗೇಮ್ಸ್ ಆಗಲಿ ಆ್ಯಂಡ್ ನೃತ್ಯಗಳಾಗಲಿ, ಆಮೇಲೆ ಜಾನಪದ ಯಾವುದೇ ಆಗಲಿ ಮಹಿಳೆಯರಿಗೂ ಕೂಡ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಂತಂದರೆ, ಎಷ್ಟು ಪುರುಷರಿಗೆ ಏನು ಗೌರವ ಇದೆಯೋ ಅಷ್ಟೇ ಮಹಿಳೆಯರಿಗೂ ಕೂಡ ಗೌರವ ಅಷ್ಟೇ ಇದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಹಳ್ಳಿಗಾಡಿನಲ್ಲಿ ಎಲ್ಲ ಒಂದು ಏನು ಭಕ್ತಿ ಇಟ್ಕೊಂಡು ಈ ಜಾತ್ರೆಗೆ ಭಾಗವಹಿಸ್ತಾರೆ. ಆ ಭಕ್ತಿ ಅನ್ನುವುದಕ್ಕಿಂತ ಪೂರ್ವದಲ್ಲಿ ಆ ಜಾತ್ರೆ ನಮ್ಮದು ಅಂತ ಏನು ಹೇಳ್ಕೊಂಡು ಬರ್ತಾರಲ್ರಿ, ಅದು ಒಂದು ಈ ವಿಶೇಷತೆ, ಈ ಒಂದು ನಾಡದೇವಿಯ ಒಂದು ಉತ್ಸವದ ಒಂದು ಶಕ್ತಿ ಅಂತ ಕೂಡ ನಾನು ಹೇಳ್ಬೋದು. ಅದಕ್ಕಾಗಿ ಈ ತಮ್ಮ ಮಾಧ್ಯಮದ ಮುಖಾಂತರ ಈ ಒಂದು ನಾಡಿನ ನಮ್ಮ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ನಮ್ಮ ಮಹಿಳೆಯರು ಕುಂಭಮೇಳ ಆಗಿರ್ಬೋದು, ಓವರಾಲ್ ಎಲ್ಲ ರೀತಿಯಿಂದ ಒಂದು ಅದ್ದೂರಿಯಾಗಿ ಒಂದು ಸಕ್ಸಸ್ಫುಲ್ ಆಗಲಿಕ್ಕೆ ಎಲ್ಲ ಕಾರಣೀಭೂತರಾದಂತಹ ಎಲ್ಲ ನನ್ನ ಜನತೆಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿಯಾಗಿ ಸುವರ್ಣವಾಹಿನಿ ಒಂದು ನಮಗೆ ಆ ಒಂದು ಪ್ರಶಸ್ತಿಯನ್ನು ಕೂಡ ಒಂದು 6 ತಿಂಗಳ ಹಿಂದೆ ಕೊಟ್ಟಿದ್ರು ಅಂತ ಅನ್ಸುತ್ತೆ ಬೆಳಗಾವಿಯಲ್ಲಿ. ಅದು ಕೊಡಬೇಕಾದ್ರೆ ಯಾಕಂದ್ರೆ ನಮ್ಮ ಮಾವರಂದ್ರಂಥ ಕುಲ್ಸಿಂಗ್ ಚವ್ಹಾಣ್ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನ, ಯಾಕಂತಂದ್ರೆ ರಾಜಕೀಯದಲ್ಲಿ ನಮ್ಮ ಯಜಮಾನ್ರು ಇದ್ದಾರೆ, ರಾಜಕೀಯದಲ್ಲಿ ಎಷ್ಟು ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತೀನಿ ಅದೇ ಸಮನಾದಂಥ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಯಾವ ರೀತಿ ದುಡಿತೀನಿ ಅದನ್ನು ಗುರುತಿಸಿ ನನಗೆ ಒಂದು ಈ ಸುವರ್ಣ ವಾಹಿನಿಯಲ್ಲಿ ನನಗೆ ಕೊಟ್ಟಂಥ ಒಂದು ಪ್ರಶಸ್ತಿ. ಆ ಪ್ರಶಸ್ತಿ ನನಗೆ ಒಬ್ಬಳಿಗೆ ಸಲ್ತಾ ಇಲ್ಲ, ಯಾಕಂದ್ರೆ ನಾನು BEd ಕಾಲೇಜಿನ ಒಂದು ಪ್ರಾಂಶುಪಾಲರಾಗಿ ಮಾಡ್ತಾ ಇದ್ದೀನಿ. ಅಲ್ಲಿ ನನ್ನ ಕೈಯಲ್ಲಿ ಎಷ್ಟೋ ಮಹಿಳೆಯರು ಟೀಚರ್ ಆಗಿ ಹೊರಹೊಮ್ತಾ ಇದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸಲ್ತದಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈ ತಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಒಂದೇ ಒಂದು ರಿಕ್ವೆಸ್ಟ್ ಹೇಳೋದು, ಎಲ್ಲೆಲ್ಲಿ ಮಹಿಳೆಯರು ಸಾಮಾಜಿಕವಾಗಿರಬಹುದು, ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರಬಹುದು, ತಾವು ಒಂದು ಗುರುತಿಸಿ ಅವರಿಗೆ ಹೊರತುಂಬುವಂಥ ಕೆಲಸ ತಮ್ಮಿಂದ ಆಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.